ಕರ್ತನಲ್ಲಿ ಪ್ರೀತಿಯ ಆಸರೆ ಟಿವಿ ವೀಕ್ಷಕರೆಲ್ಲರಿಗೂ ಅಮೋಘ ಚರಿತ್ರೆ ಎಂಬಂಥ ಕಾರ್ಯಕ್ರಮದಲ್ಲಿ ಮತ್ತೊಂದು ಆವರ್ತಿ ನಿಮ್ಮನ್ನು ಸ್ವಾಗತಿಸ್ತೇವೆ. ಪ್ರೀತಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ಯೇಸು ಕ್ರಿಸ್ತನ ಜೀವನ ಚರಿತ್ರೆಯನ್ನು ನಾವು ಕಲಿತಾ ಇದ್ದೇವೆ. ಕಳೆದ ಅನೇಕ ಸಂಚಿಕೆಗಳಾಗಿ ಯೇಸು ಕ್ರಿಸ್ತನ ಪ್ರಯಾಣ, ಸೇವೆ ಪ್ರಯಾಣದ ಕುರಿತಾಗಿ ನಾವು ಕಲಿಯುತ್ತಾ ಇರುವಾಗ ಪ್ರಸಿದ್ಧ ಕಾಲದ ಅಥವಾ 2ನೇ ವರ್ಷದ ಕಾಲಘಟ್ಟದಲ್ಲಿ 2ನೇ ಪ್ರಯಾಣದ ಕುರಿತಾಗಿ ಈಗ ನಾವು ಬಂದಿರ್ತೇವೆ. ಈಗಾಗಲೇ ಅನೇಕ ವಿಷಯಗಳನ್ನು ನಾವು ಕಲೀಲಿಕ್ಕೆ ಸಾಧ್ಯವಾಯಿತು. ಇವತ್ತು ಕೂಡ ಕಲಿಸಿಕೊಡುವುದಕ್ಕಾಗಿ ನಮ್ಮ ಮಧ್ಯದಲ್ಲಿ ಬೆಂಗಳೂರಲ್ಲಿ ಸೇವೆ ಮಾಡುತ್ತಂಥ ಪಾಸ್ಟರ್ ಸಜೀವ್ ವರ್ಗೀಸ್ ಅವರಿದ್ದಾರೆ. ಯೇಸು ಕ್ರಿಸ್ತನ ನಾಮದಲ್ಲಿ ಅವರು ಸ್ವಾಗತಿಸೋಣ. ಪ್ರೈಸ್ ಪಾಸ್ಟರ್, ಈ ಪ್ರಯಾಣದಲ್ಲಿ ಯೇಸು ಕ್ರಿಸ್ತನ 2ನೇ ಪ್ರಯಾಣದಲ್ಲಿ ಅನೇಕ ವಿಷಯಗಳನ್ನು ನಾವು ಈಗಾಗಲೇ ಕಲಿತೆವು. ಯೇಸು ಸ್ವಾಮಿ ತನ್ನ ಪ್ರಾಮುಖ್ಯತೆಯನ್ನು ತಂದೆಯ ದೇವರಿಗೆ ಕೊಟ್ಟಂಥ ವಿಷಯದಲ್ಲಿ ತನ್ನ ತಾಯಿ ಮತ್ತು ತಂಗಿಯಂದರಿಗೆ ಹೇಳುವಂಥ, ಶಿಷ್ಯರಿಗೆ ಹೇಳುವಂಥ ವಿಷಯ ನಾವು ನೋಡ್ತೇವೆ. ಹಾಗೆ ತನ್ನ ಸೇವಾ ಪ್ರಯಾಣ ಮುಂದುವರಿಸ್ತಾ ಹೇಗೆ ಹೋಗ್ತಾನೆ ಪಾಸ್ಟರ್? ಇನ್ನು ಈ ಘಟನಾವಳಿಯ ನಂತರ ಯೇಸು ಕ್ರಿಸ್ತನು ಮತ್ತಾಯನ ಸುವಾರ್ತೆಯಲ್ಲಿ ಅನೇಕ ಸಾಮ್ಯಗಳ ಮೂಲಕ ದೇವರ ರಾಜ್ಯವನ್ನು ವಿವರಿಸ್ತಾ ಇದ್ದಾನೆ. ನಾನು ಅದರ ಬಗ್ಗೆ ಮುಂದಿನ ಎಪಿಸೋಡ್ಗಳಲ್ಲಿ ಹೆಚ್ಚಿನ ವಿಚಾರವನ್ನು ಕಲಿಸಿರುವುದರಿಂದ ನಾವು ಸಾಮ್ಯದ ಭಾಗವನ್ನು ಸ್ಕಿಪ್ಪು ಮಾಡಿ ಮುಂದಕ್ಕೆ ಹೋಗ್ತಾ ಇದ್ದೇವೆ. ದೇವರ ಚಿತ್ತವಾದರೆ ಮುಂದಿನ ಅಧ್ಯಾಯಗಳಲ್ಲಿ ನಾವು ಅದನ್ನು ವಿವರಿಸ್ತೇವೆ. ಈಗ ನಾವು ಲೂಕನ ಸುವಾರ್ತೆ 8ನೇ ಅಧ್ಯಾಯದ 22ನೇ ವಾಚನಕ್ಕೆ ಬರುವಾಗ, ಯೇಸು ಕ್ರಿಸ್ತನು ಪ್ರಕೃತಿ ಶಕ್ತಿಗಳ ಮೇಲೆ ಯಾವ ರೀತಿ ತಾನು ಅಧಿಕಾರ ಉಳ್ಳವನು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಪ್ರಕೃತಿ ಶಕ್ತಿಗಳ ಮೇಲೆ ಯೇಸು ಸ್ವಾಮಿಗಿದ್ದಂತಹ ಅಧಿಕಾರವನ್ನು ನಾವು ಆ ಭಾಗದಲ್ಲಿ ನಾವು ಕಾಣುತ್ತೇವೆ. ಪ್ರತ್ಯೇಕವಾಗಿ ಮತ್ತಾಯನ ಸುವಾರ್ತೆ 8:23 ಆಮೇಲೆ ಲೂಕನ ಸುವಾರ್ತೆ 8:22 ಹಾಗೂ ಮಾರ್ಕನ ಸುವಾರ್ತೆ 4:35 ಈ ಭಾಗಗಳಲ್ಲಿ ಯೇಸು ಕ್ರಿಸ್ತನು ಪ್ರಕೃತಿ ಶಕ್ತಿಗಳ ಮೇಲೆ ತಾನು ಎಷ್ಟು ಅಧಿಕಾರ ಉಳ್ಳವನಾಗಿದ್ದನು ಎಂಬುದನ್ನು ನಾವು ಕಾಣ್ತೇವೆ. ಮಾರ್ಕನ ಸುವಾರ್ತೆ 4:35 ಅಂದು ಸಂಜೆ ಎಂಬುದಾಗಿ ಮಾರ್ಕ ಹೇಳ್ತಾ ಇದ್ದಾನೆ. ಆ ಹೊತ್ತು ಸಾಯಂಕಾಲವಾದಾಗ, ಅಂದರೆ 33ನೇ ವಚನದಲ್ಲಿ ಆತನು ಈ ಥರದ ಅನೇಕ ಸಾಮ್ಯಗಳಿಂದ ಜನರ ಗ್ರಹಿಕೆಗೆ ತಕ್ಕ ಹಾಗೆ ದೇವರ ವಾಕ್ಯವನ್ನು ಹೇಳುತ್ತಿದ್ದನು. ಸಾಮ್ಯವಿಲ್ಲದೆ ಅವರಿಗೆ ಹೇಳಲಿಲ್ಲ, ಆದರೆ ಪ್ರತ್ಯೇಕವಾಗಿ ಆತನು ತನ್ನ ಶಿಷ್ಯರಿಗೆ ಎಲ್ಲವನ್ನೇ ಬಿಚ್ಚಿ ಹೇಳಿದನು. ಈ ಸಾಮ್ಯದ ಮೂಲಕ ಬೋಧನೆ ಮಾಡಿದ ಆ ಸಂಜೆ 35ನೇ ವಚನ, ಆ ಹೊತ್ತು ಸಾಯಂಕಾಲವಾದಾಗ ಆತನು ಅವರಿಗೆ ಆಚೆ ದಡಕ್ಕೆ ಹೋಗೋಣ ಎಂದು ಹೇಳಲು ಅವರು ಆ ಜನರ ಗುಂಪನ್ನು ಬಿಟ್ಟು ಆತನನ್ನು ಅದೇ ದೋಣಿಯಲ್ಲಿ ಹಾಗೆ ಕರೆದುಕೊಂಡು ಹೋದರು. ಯೇಸು ಕ್ರಿಸ್ತನು ಶಿಷ್ಯರೊಟ್ಟಿಗೆ ದೋಣಿಯಲ್ಲಿ ಪ್ರಯಾಣ ಮಾಡಿದ 2 ಘಟನೆಗಳನ್ನು ನಾವು ಸುವಾರ್ತೆಯಲ್ಲಿ ಕಾಣ್ತೇವೆ. ಒಂದು, ಯೇಸು ಸ್ವಾಮಿ ಶಿಷ್ಯರ ಸಂಗಡ ದೋಣಿಯಲ್ಲಿ ಪ್ರಯಾಣ ಮಾಡಿದ್ದು. ಇನ್ನೊಂದು, ಶಿಷ್ಯರು ಮಾತ್ರ ದೋಣಿಯಲ್ಲಿ ಪ್ರಯಾಣ ಮಾಡಿ ಯೇಸು ಸ್ವಾಮಿ ಆಮೇಲೆ ಅವರ ಸಮುದ್ರದಲ್ಲಿ ನಡೆದು ಬಂದು ಅವರ ದೋಣಿಯಲ್ಲಿ ಕೂತು ಅವರೊಟ್ಟಿಗೆ ಮತ್ತೆ ಪ್ರಯಾಣ ಮಾಡುವುದನ್ನು ನಾವು ನೋಡ್ತೇವೆ. ಇಂತಹ 2 ಘಟನೆಗಳು ಸುವಾರ್ತೆಯಲ್ಲಿ ನಾವು ಕಾಣ್ತೇವೆ. ಬೇರೆ ಘಟನೆಗಳಿದೆಯೋ ನಮಗೆ ಗೊತ್ತಿಲ್ಲ, ಆದರೆ ಸುವಾರ್ತೆಯಲ್ಲಿ ಉಲ್ಲೇಖಿಸಲ್ಪಟ್ಟಂಥದ್ದು 2 ಘಟನೆಗಳು ಮಾತ್ರ. ಈ ಘಟನೆಯ ಒಂದು ಪ್ರತ್ಯೇಕತೆ ಏನಂತಂದರೆ, ಯೇಸು ಸ್ವಾಮಿ ಹೋಗುವಂಥದ್ದು ಸಮುದ್ರದ ಆಚೆ ಕಡೆಯಲ್ಲಿರುವ ಗೆರಸೇನರ ಸೀಮೆಗೆ ಸ್ವಾಮಿ ಹೋಗ್ತಾ ಇದ್ದಾನೆ. ಅಲ್ಲಿ ಸಮಾಧಿಯಲ್ಲಿ ಗವಿಗಳಲ್ಲಿ ಇರ್ತಕ್ಕಂಥ ದೆವ್ವಪೀಡಿತನಾದ ಒಬ್ಬ ವ್ಯಕ್ತಿಯನ್ನು ಗುಣಪಡಿಸುವುದಕ್ಕಾಗಿ ಯೇಸು ಸ್ವಾಮಿ ಅಲ್ಲಿಗೆ ಪ್ರಯಾಣ ಮಾಡ್ತಾ ಇದ್ದಾನೆ. ಆ ಪ್ರಯಾಣದ ಮಧ್ಯದಲ್ಲಿ ಉಂಟಾದಂತಹ ಕೆಲವು ವಿಷಯಗಳಾಗಿದೆ ನಾವು ಇಲ್ಲಿ ಇವತ್ತು ಕಲೀಲಿಕ್ಕೆ ಹೋಗುವಂಥದ್ದು. ಈ ಘಟನೆಯು ಯೇಸು ಕ್ರಿಸ್ತನ ಸೇವೆಯ ಮಧ್ಯಕಾಲದಲ್ಲಿ ನಡೆಯುವಂತಹ ಘಟನೆಯಾಗಿದೆ. ಯೇಸು ಸ್ವಾಮಿ ಸೇವೆಗೆ ಇಳಿದೆ ಹೆಚ್ಚು ಕಡಿಮೆ ಒಂದು ಮಧ್ಯಕಾಲ ಇರ್ಬೋದು ಈ ಸಮಯ. ಆ ಟೈಮಿನಲ್ಲಿ ಈ ಘಟನೆ ನಡೀತಾ ಇದೆ. ಇಲ್ಲಿ ಯೇಸು ಸ್ವಾಮಿ ಬಹಳಷ್ಟು ಬಿಡುವಿಲ್ಲದೆ ಸೇವೆಯ ಭಾರವಿದ್ದದ್ದರಿಂದ ಅಥವಾ ಸೇವೆ ಮಾಡುತ್ತಾ ಇದ್ದದ್ದರಿಂದ ಯೇಸು ಸ್ವಾಮಿ ದೋಣಿಯಲ್ಲಿ ಸಿಕ್ಕಿದ ಸ್ವಲ್ಪ ಸಮಯವನ್ನು ವಿಶ್ರಾಂತಿಗಾಗಿ ಆತನು ಉಪಯೋಗಿಸ್ತಾ ಇದ್ದಾನೆ. ಅಲ್ಲಿ ನಾವು ಓದ್ತೇವೆ, ಆ ದೋಣಿ ಆಗಲೇ ಆತನು ದೋಣಿ ಹಿಂಭಾಗದಲ್ಲಿ ತಲೆದಿಂಬನ್ನು ಹೊರಗಿ ನಿದ್ದೆ ಮಾಡುತ್ತಿದ್ದನು ಎಂಬುದಾಗಿ. ದೋಣಿ ಹಿಂಭಾಗದಲ್ಲಿ ತಲೆದಿಂಬನ್ನು ಹೊರಗಿ ಆತನು ಬಹಳ ಗಾಢವಾದ ನಿದ್ರೆಯಲ್ಲಿದ್ದನು. ಆ ಸಮಯದಲ್ಲಿ ಅಲ್ಲಿ ದೊಡ್ಡ ಬಿರುಗಾಳಿ ಮತ್ತು ಸಮುದ್ರ ಅಲ್ಲೋಲ ಕಲ್ಲೋಲವಾಗಿ ಅವರ ದೋಣಿ ಮುಳುಗುವ ಸ್ಥಿತಿಗೆ ಬಂತು. ಶಿಷ್ಯರು ಬಹಳಷ್ಟು ಪ್ರಯತ್ನ ಮಾಡಿದರು. ಕೊನೆಗೆ
ಗುರುವನ್ನು ಎಬ್ಬಿಸಿ, ಗುರುವೇ, ನಾವು ಮುಳುಗಿ ಹೋಗುವುದರಲ್ಲಿ ನಿನಗೆ ಚಿಂತೆ ಇಲ್ಲವೋ ಎಂಬುದಾಗಿ ಸ್ವಾಮಿಯನ್ನು ಅವರು ಎಚ್ಚರಿಸ್ತಾ ಇದ್ದಾರೆ. ವಾಸ್ತವಿಕವಾಗಿ ಯೇಸು ಸ್ವಾಮಿ ಗೆರಸೇನರ ಸೀಮೆಗೆ ಹೋಗುವುದರಿಂದ ಒಂದು ದುರಾತ್ಮನ ಮೇಲೆ ಜಯವನ್ನು ಹೊಂದುವುದಕ್ಕಾಗಿ ಅಥವಾ ಆ ವ್ಯಕ್ತಿಯನ್ನು ಬಂಧನದಿಂದ, ಸೈತಾನ ಕಟ್ಟಿನಿಂದ ಬಿಡಿಸುವುದಕ್ಕಾಗಿ ಹೋಗ್ತಾ ಇದ್ದಾರೆ. ಯೇಸು ಸ್ವಾಮಿಯನ್ನು ನಾಶ ಮಾಡುವುದಕ್ಕೆ ಅನೇಕ ಸಾರಿ ಸೈತಾನ ಶ್ರಮಿಸಿದ. ಹುಟ್ಟಿದಾಗಲೇ ಹೆರೋದನು ಆಜ್ಞೆ ಹೊರಡಿಸಿದ, 2 ವರ್ಷದ ಮಕ್ಕಳೆಲ್ಲರೂ ಸಾಯಬೇಕೆಂಬುದಾಗಿ. ಅದರಲ್ಲಿ ಯೇಸು ಸ್ವಾಮಿ ಸತ್ತು ಹೋದನು ಎಂಬುದಾಗಿ ಹೆರೋದನ್ನು ನೆನೆಸಿದ, ಆದರೆ ಅದು ನಡೆಯಲಿಲ್ಲ. ಆಮೇಲೆ ಯೇಸು ಸ್ವಾಮಿ ಸೇವೆ ಆರಂಭ ಮಾಡಿದಾಗ ನಜರೇತಿನ ಸಭಾಮಂದಿರದವರು ಸ್ವಾಮಿಯನ್ನು ಹಿಡಿದು ತಲೆ ಕೆಳಗಾಗಿ ಸಾಯಿಸಬೇಕೆಂಬುದಾಗಿ ಶ್ರಮಿಸಿದರು. ಅಲ್ಲಿಯೂ ಅವರ ಪದ್ಧತಿ ನಡೆಯಲಿಲ್ಲ. ಈಗ ಸೈತಾನನು ಸ್ವತಃ ಸಮುದ್ರದಲ್ಲಿ ಮುಳುಗಿಸುವುದಕ್ಕಾಗಿ ಸ್ವಾಮಿಯನ್ನು ಮಾತ್ರವಲ್ಲ, ಸ್ವಾಮಿ ಸಂಗಡ ಇದ್ದ 12 ಶಿಷ್ಯರನ್ನು ಸೇರಿಸಿ 13 ಮಂದಿಯನ್ನು ಸಮುದ್ರದಲ್ಲಿ ಮುಳುಗಿಸುವುದಕ್ಕಾಗಿ ಅವನು ಶ್ರಮಿಸ್ತಾ ಇದ್ದಾನೆ. ಆದರೆ ನಾವಲ್ಲಿ ಓದ್ತಾ ಇದ್ದೇವೆ, ಸ್ವಾಮಿ ಆ ದೋಣಿಯಿಂದ ಎದ್ದು ಆತನು 39ನೇ ವಚನ, ಎದ್ದು ಗಾಳಿಯನ್ನು ಗದರಿಸಿ ಸಮುದ್ರಕ್ಕೆ ಸುಮ್ಮನಿರು ಎಂಬುದಾಗಿ ಹೇಳ್ತಾ ಇದ್ದಾನೆ. ಸ್ವಾಮಿ ಮೊದಲು ಗಾಳಿಯನ್ನು ಗದರಿಸ್ತಾ ಇದ್ದಾನೆ. ಈ ಸಮುದ್ರ ಅಲ್ಲೋಲ ಕಲ್ಲೋಲ ಆಗಲಿಕ್ಕೆ ಕಾರಣ ಯಾರು? ಬಿರುಸಾದಂಥ ಗಾಳಿ. ಅಂದರೆ ಆ ಪ್ರಾಬ್ಲಮ್ನ ಆ ಪ್ರಾಬ್ಲಮ್ನ ಮೂಲ ಕಾರಣವನ್ನು ಸ್ವಾಮಿ ಕಂಡುಹಿಡಿತಾ ಇದ್ದಾನೆ. ಸಮುದ್ರ ಪ್ರಕ್ಷುಬ್ಧವಾಗಲಿಕ್ಕೆ ಕಾರಣ ಗಾಳಿಯನ್ನು ಮೊದಲು ಶಾಂತಪಡಿಸ್ತಾ ಇದ್ದಾನೆ. ಆಮೇಲೆ ಸಮುದ್ರಕ್ಕೆ ಸುಮ್ಮನಿರು ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಈಗ ನಾವು ಒಂದು ಸಮಸ್ಯೆಗೆ ಪರಿಹಾರಕ್ಕೆ ಹೋಗುವಾಗ ಮೊದಲು ಸಮಸ್ಯೆಯ ಕಾರಣ ನಾವು ಕಂಡುಹಿಡಿಬೇಕು. ಏನು ಈ ಸಮಸ್ಯೆಗೆ ಕಾರಣ ಎಂಬುದಾಗಿ. ಯೇಸು ಸ್ವಾಮಿ ಸಮುದ್ರ ಅಲ್ಲೋಲ ಕಲ್ಲೋಲವಾಗೋದಕ್ಕೆ ಪ್ರಕ್ಷುಬ್ಧವಾಗಲಿಕ್ಕೆ ಕಾರಣ ಗಾಳಿ ಎಂಬುದಾಗಿ ಅರಿತು ಗಾಳಿಗೆ ಶಾಂತವಾಗು ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಾಗೆ ಗಾಳಿ ಶಾಂತವಾಯಿತು. ಸಮುದ್ರವು ಕೂಡಲೇ ಆತನ ಅಪ್ಪಣೆ ಕೊಡಲು ಅವು ಏನು ಮೊರೆಯುವುದನ್ನು, ಅಂದರೆ ಅಪ್ಪಣೆ ಕೊಡುತ್ತಲೇ ಗಾಳಿ ನಿಂತು ಹೋಗಿ ಎಲ್ಲ ಏನಾಯಿತು? ಶಾಂತವಾಯಿತು ಎಂಬುದಾಗಿ ನಾವು ನೋಡುತ್ತೇವೆ. ಅಂದರೆ ಗಾಳಿಯನ್ನು ಗದರಿಸಿದ ಸಮುದ್ರಕ್ಕೆ ಸುಮ್ಮನಿರು ಎಂಬುದಾಗಿ ಆಜ್ಞಾಪಿಸ್ತಾ ಇದ್ದಾನೆ. ಹೀಗೆ ಅವರು ಉದ್ದೇಶಿಸಿದ ಗೆರಸೇನರ ಸೀಮೆಗೆ ಬಂದರು. ಆದರೆ ಈ ಘಟನೆಯಿಂದ ಶಿಷ್ಯರು ಬಹಳಷ್ಟು ಭಯಪಡ್ತಾ ಇದ್ದಾರೆ. ಯಾಕೆಂದರೆ ಈತನು ಯಾರಿರಬಹುದು? ಗಾಳಿಯು ಸಮುದ್ರವೂ ಸಹ ಈತನು ಹೇಳಿದ ಹಾಗೆ ಕೇಳುತ್ತದಲ್ಲ ಎಂದು ತಮ್ಮೊಳಗೆ ಮಾತನಾಡಿಕೊಳ್ತಾ ಇದ್ದರು. ಅಂದರೆ ಶಿಷ್ಯರು ಈ ತನಕ ಇಂತಹ ಒಂದು ಅದ್ಭುತ ಕಂಡಿರಲಿಲ್ಲ. ರೋಗದ ಮೇಲೆ, ದೆವ್ವಗಳ ಮೇಲೆ, ಕುಷ್ಠರೋಗದ ಮೇಲೆ, ಮರಣದ ಮೇಲೆ ಎಲ್ಲ ಯೇಸು ಸ್ವಾಮಿಗೆ ಅಧಿಕಾರ ಇದೆ ಎಂಬುದಾಗಿ ಅವರು ಗ್ರಹಿಸಿದರು. ಆದರೆ ಪ್ರಕೃತಿಯ ಮೇಲೆ ಈತನಿಗೆ ಇಷ್ಟೊಂದು ಅಧಿಕಾರ ಇದೆ ಎಂಬುದು ಅವರಿಗೆ ಮೊದಲನೆಯ ಅರಿವಾಗಿತ್ತು. ನಾವು ಯೇಸು ಸ್ವಾಮಿ ಒಟ್ಟಿಗಿರುವ ಪ್ರಯಾಣ ಮುಂದುವರಿಯುತ್ತಾ ಹೋಗುವ ಹಾಗೆ ನಮಗೆ ಯೇಸುವಿನ ಕುರಿತಾಗಿರುವ ಅರಿವಿನಲ್ಲಿ ಬದಲಾವಣೆಗಳು ಬರ್ತದೆ. ಅದೇ ನಾವು ನಿರಂತರ ಯೇಸುವಿನೊಂದಿಗೆ ಪ್ರಯಾಣಿಸಬೇಕು. ಆವಾಗಲೇ ನಮಗೆ ಒಂದೊಂದು ಅರಿವು ನಮಗೆ ಉಂಟಾಗುತ್ತದೆ. ಯೇಸುವನ್ನು ನಾವು ಅರಿಯಲಿಕ್ಕೆ ಶ್ರಮಿಸಬೇಕು. ನಾವು ಅರಿತದ್ದೇನೂ ಅಲ್ಲ, ಆಳಕ್ಕೆ ಹೋದ ಹಾಗೆ ಹೊಸ ಪ್ರಕಟಣೆಗಳು ಯೇಸುವಿನ ಕುರಿತಾಗಿ ನಮಗೆ ಸಿಗುತ್ತಾ ಹೋಗ್ತದೆ. ಅಂದರೆ ಆತನ ಅನ್ಯೋನ್ಯತೆಯಲ್ಲಿ ಇನ್ನೂ ನಾವು ಬೆಳೀತಾ ಇರಬೇಕು. ಇದು ಏನೋ ಯೇಸು ಸ್ವಾಮಿ ಕುರಿತಾಗಿ ಸ್ವಲ್ಪ ಸಂಗತಿ ನನಗೆ ಅರ್ಥವಾಯಿತು ಎಂಬುದರಲ್ಲಿ ನಾವು ತೃಪ್ತಿ ಪಡಬಾರ್ದು. ಅಂದರೆ ಕ್ರೈಸ್ತ ಜೀವನದಲ್ಲಿ ಒಂದು ಸಂತೃಪ್ತಿ ಇರಬಾರ್ದು ಅಂತ, ಯಾವಾಗಲೂ ಅರಿಯುವುದಕ್ಕಾಗಿರುವ ಒಂದು ಬಯಕೆ. ಅದಕ್ಕೆ ಸ್ವಾಮಿ ಹೇಳ್ತಾ ಇದ್ದಾರೆ ಸರ್ಮನವೊಂದ ಮಾತಲ್ಲಿ, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು. ನಮಗೆ ಯಾವಾಗಲೂ ಆತ್ಮದಲ್ಲಿ ಒಂದು ಇದು ಶಾರೀರಿಕ ಬಡತನದ ಕುರಿತಾಗಿಲ್ಲ ಸ್ವಾಮಿ ಹೇಳೋದು, ಆತ್ಮದಲ್ಲಿ ಬಡತನ. ಅಂದರೆ ನಾನು ಒಬ್ಬ ಬಡವ ಯಾವಾಗಲೂ ಇನ್ನೊಬ್ಬರ ಸಹಾಯ ಕೇಳ್ತಾ ಇರ್ತಾನೆ. ಅದೇ ರೀತಿ ನಾವು ಆತ್ಮದಲ್ಲಿ ಬಡವರಾಗಿರುವುದರಿಂದ ದೇವರಲ್ಲಿ ಯಾವಾಗಲೂ ಸಹಾಯ ಕೇಳ್ತಾ ಇರಬೇಕು. ದೇವರನ್ನ ನಾವು ಆಶ್ರಯಿಸಬೇಕು, ನಾವು ಹುಡುಕಬೇಕು. ದೇವರನ್ನು ನಾವು ಹೊಸ ರೀತಿಯಲ್ಲಿ ಅರಿಯುವುದಕ್ಕೆ, ಕಂಡುಕೊಳ್ಳುವುದಕ್ಕೆ ನಾವು ಶ್ರಮಿಸಬೇಕು. ಆ ಬಡತನ ಯಾವತ್ತೂ ಕ್ರೈಸ್ತ ಜೀವನದಲ್ಲಿ ನಿಲ್ಲಬಾರ್ದು. ನಿರಂತರವಾದ ದಾಹ, ನಿರಂತರವಾದ ಬಡತನ ಅದು ನಮ್ಮ ಆತ್ಮದಲ್ಲಿ ನಮಗೆ ಉಂಟಾಗಬೇಕು. ಆವಾಗಲೇ ನಮಗೆ ಅರಿಯಲಿಕ್ಕೆ ಸಾಧ್ಯ. ಏನೋ ಸ್ವಲ್ಪ ಸಿಕ್ಕಿತ್ತು ಅದರಲ್ಲಿ ನಾವು ಸಂತೃಪ್ತರಾಗಿ ಜೀವನ ಮಾಡುವುದಲ್ಲ, ಪ್ರತಿ ದಿವಸ ಅರಿಯುವುದಕ್ಕಾಗಿ ನಾವು ಶ್ರಮಿಸಬೇಕು. ಈಗ ಅವರಿಗೆ ಇದೊಂದು ಹೊಸ ಅರಿವಾಗಿತ್ತು. ಸಮುದ್ರದ ಮೇಲೂ, ಗಾಳಿಯ ಮೇಲೂ, ಪ್ರಕೃತಿಗಳ ಮೇಲೂ ಈತನಿಗೆ ಅಧಿಕಾರ ಇದೆ ಎಂಬುದಾಗಿ. ಅದು ಅವರನ್ನು
ಇನ್ನಷ್ಟು ಸ್ವಾಮಿಯ ಸಾನ್ನಿಧ್ಯಕ್ಕೆ ಅಥವಾ ಸ್ವಾಮಿಯನ್ನು ಅರಿಯುವುದಕ್ಕೆ ಅವರಿಗೆ ಅನುವು ಮಾಡಿಕೊಟ್ಟದಾಗಿ ನಾವಲ್ಲಿ ನೋಡ್ತಾ ಇದ್ದೇವೆ. ಈಗ ನಾವು ಮುಂದಕ್ಕೆ ಬರುವಾಗ ಗರಸೇನರ ಸೀಮೆಗೆ ಯೇಸು ಸ್ವಾಮಿ ಬರ್ತಾ ಇದ್ದಾನೆ. 5ನೇ ಅಧ್ಯಾಯಕ್ಕೆ ನಾವು ಬರುವಾಗ, ಆಮೇಲೆ ಅವರು ಸಮುದ್ರದ ಆಚೆಯ ದಡಕ್ಕೆ ಗರಸೇನರ ಸೀಮೆಗೆ ಮುಟ್ಟಿದರು. ಆತನು ದೋಣಿಯಿಂದ ಇಳಿದು ಬಂದ ಕೂಡಲೇ ದೆವ್ವ ಹಿಡಿದವನೊಬ್ಬನು ಸಮಾಧಿಯ ಗವಿಯೊಳಗಿಂದ ಆತನ ಎದುರಿಗೆ ಬಂದರು ಎಂಬುದಾಗಿ ನಾವು ನೋಡುತ್ತೇವೆ. ಈ ಭಾಗವನ್ನು ನಾವು ಕಲಿಯುವುದಾದರೆ ಮತ್ತಾಯನ ಸುವಾರ್ತೆ 28ನೇ ವಚನದಲ್ಲಿ ಅಲ್ಲಿ ಇಬ್ಬರು ಇದ್ದರು ಎಂಬುದಾಗಿ ಮತ್ತಾಯನು ಹೇಳ್ತಾ ಇದ್ದಾನೆ. ಆದರೆ ಮಾರ್ಕ ಮತ್ತು ಲೂಕ ಒಬ್ಬನ ಕುರಿತಾಗಿ ಹೇಳ್ತಾ ಇದೆ. ಅದು ನಮಗೆ ಸ್ಪಷ್ಟವಲ್ಲ. ಲೂಕನ ಎಲ್ಲವೂ ಕ್ರಮಬದ್ಧವಾಗಿ ಬರೆದಿರುವುದರಿಂದ ಮತ್ತು ಮಾರ್ಕನು ಅದನ್ನು ಬರೆದಿರುವುದರಿಂದ ನಮಗೆ ಏನು ಮೆಜಾರಿಟಿಯ ಹೋಗೋಣ ಅಂದರೆ ಒಬ್ಬ ಎಂಬುದಾಗಿದ್ದರು. ಆದರೆ ಮತ್ತಾಯನು ಬರಿತಾ ಇದ್ದಾನೆ ಇಬ್ಬರು ಇದ್ದರು ಎಂಬುದಾಗಿ. ಅದು ಯಾಕೆ ಆ ರೀತಿ ಒಂದು ಕಾಂಟ್ರಾಡಿಕ್ಟರಿ ಉಂಟಾಗಿದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಒಂದು ವೇಳೆ ಇಬ್ಬರೋ ಅಥವಾ ಒಬ್ಬರೋ ಏನೇ ಇರಲಿ, ಇವನ ಸ್ಥಿತಿ ಬಹಳ ಭೀಕರವಾಗಿತ್ತು. ಅಂದರೆ ಇಲ್ಲಿ ಈ ದುರಾತ್ಮ ಬಾಧಿತನಾದ ಒಬ್ಬ ಮನುಷ್ಯ ಈತನು. ಪಾಸ್ಟೇ, ಈ ಸಮಯದಲ್ಲಿ ಈ ಕೆನೆಜರೇತಲ್ಲಿ ಇದ್ದಂಥ ನಾವು ಒಬ್ಬನಾಗಿ ತಗೊಳ್ಳೋದಾದರೂ ಅವನೊಳಗೆ ದುರಾತ್ಮ ಬಂದಾಗ ಅವನು ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸಿದ ಎಂಬುದಾಗಿ ನೋಡ್ತೇವೆ. ಅಂದರೆ ಅಷ್ಟು ಮಟ್ಟಿಗೆ ಅವನು ಬಾಧೆಗೊಳಗಾಗ್ತಿದ್ದಲ್ವ ಪಾಸ್ಟೇ? ಹೌದು. ಇವನ ಬಗ್ಗೆ 3 ಸುವಾರ್ತಿಕರು ಬರೆದಿರುವಂಥದ್ದು, ಅವನು ನಿತ್ಯ ಅವನನ್ನು ಯಾರೂ ಹತೋಟಿಗೆ ತರಲಿಕ್ಕೆ ಆಗ್ತಿರ್ಲಿಲ್ಲಂತೆ. ಅನೇಕ ಸಾರಿ ಬೇಡಿಗಳಿಂದಲೂ ಸರಪಣಿಯಿಂದಲೂ ಕಟ್ಟಿದರೂ ಅವನು ಸರಪಣಿಯನ್ನು ಕಿತ್ತು ಬೇಡಿಗಳನ್ನು ಮುರಿದು ಹಾಕ್ತಿದ್ದನು. ಅವನನ್ನು ಇನ್ನೂ ಯಾರೂ ಸರಪಣಿಯಿಂದಾದರೂ ಕಟ್ಟಲಾರದೆ ಹೋದರೂ ಅವನನ್ನು ಹತೋಟಿಗೆ ತರುವುದಕ್ಕೆ ಯಾರಿಂದಲೂ ಆಗಲ್ಲ. ಅವನು ನಿತ್ಯ ರಾತ್ರಿ ಹಗಲು ಸಮಾಧಿಯ ಗವಿಗಳಲ್ಲಿ ಗುಡ್ಡಗಳಲ್ಲಿಯೂ ಆರ್ಭಟಿಸುತ್ತಾ ಕಲ್ಲುಗಳಿಂದ ತನ್ನನ್ನು ಕಡಿದುಕೊಳ್ಳುತ್ತಾ ಇದ್ದನು. ನೋಡಿ, ಅವನಲ್ಲಿ ದುರಾತ್ಮ ಬಂದಾಗ ಉಂಟಾಗಿರ್ತಕ್ಕಂಥ ವರ್ತನೆಯನ್ನು ನಾವಿಲ್ಲಿ ಗಮನಿಸ್ತೇವೆ. ಅಂದರೆ ಈ ದುರಾತ್ಮ ಒಬ್ಬ ಮನುಷ್ಯನನ್ನು ಪೊಸೆಸ್ ಮಾಡುವುದು, ಅಂದರೆ ಪೊಸೆಸ್ಸಿಂಗ್ ಅಂತ ಹೇಳಿದರೆ ಅವನನ್ನು ಸ್ವಾಧೀನಪಡಿಸುವಂಥದ್ದು. ಪವಿತ್ರಾತ್ಮ ಯಾವತ್ತೂ ಪೊಸೆಸ್ ಮಾಡಲ್ಲ. ಪವಿತ್ರಾತ್ಮ ನಮ್ಮಲ್ಲಿ ಫಿಲ್ ಆಗ್ತಾನೆ ಅಥವಾ ಪವಿತ್ರಾತ್ಮ ನಮ್ಮಲ್ಲಿ ತುಂಬುತ್ತಾನೆ ಹೊರತು ನಮ್ಮನ್ನು ಪೊಸೆಸ್ ಮಾಡಲ್ಲ. ಅದೇ ದೇವರಾತ್ಮನಿಗೂ ದುರಾತ್ಮನಿಗೂ ಇರತಕ್ಕಂಥ ವ್ಯತ್ಯಾಸ. ಇವತ್ತು ಅನೇಕ ಕ್ರೈಸ್ತರಿಗೆ ಗೊತ್ತಿಲ್ಲದಂಥ ಒಂದು ಸಂಗತಿ, ದೇವರಾತ್ಮ ಒಬ್ಬನಲ್ಲಿ ಬಂದರೆ ದುರಾತ್ಮ ಬಂದ ಹಾಗೆ ಅಲ್ಲ. ಅದು ದುರಾತ್ಮ ಅವನ ಶರೀರವನ್ನು ಕಂಟ್ರೋಲ್ ಮಾಡ್ತದೆ, ದೇವರಾತ್ಮ ಯಾವತ್ತೂ ಕಂಟ್ರೋಲ್ ಮಾಡಲ್ಲ. ದೇವರಾತ್ಮನು ಅವನ ಒಳಗೆ ತುಂಬಿ ಅವನನ್ನು ಎನೇಬಲ್ ಮಾಡ್ತದೆ, ಅವನನ್ನು ಶಕ್ತೀಕರಿಸ್ತದೆ ಹೊರತು ಅವನ ನಿಯಂತ್ರಣವನ್ನು ದೇವರಾತ್ಮ ಕಿತ್ಕೊಳ್ಳುವುದಿಲ್ಲ. ಅಂದರೆ ದೇವರಾತ್ಮ ಅವನೊಳಗೆ ಬಂದು ಅವನಿಗೆ ಅಧೀನವಾಗಿ ಕೆಲಸ ಮಾಡ್ತಿದ್ದ ಹೊರತು ಅವನನ್ನು ಪೊಸೆಸ್ ಮಾಡುವುದಿಲ್ಲ, ಅವನನ್ನು ಸ್ವಾಧೀನ ಮಾಡುವುದಿಲ್ಲ. ಇದು ಅನೇಕರಿಗೆ ಗೊತ್ತಿಲ್ಲದ ಸಂಗತಿ. ಆದ್ದರಿಂದ ದುರಾತ್ಮ ಬಂದಾಗ ಮಾಡುವ ಹಾಗೆ ದೇವರಾತ್ಮ ಬಂದಾಗ ಮಾಡಲಿಕ್ಕೆ ಆಗಲ್ಲ. ಯಾಕಂದರೆ ದೇವರಾತ್ಮ ದುರಾತ್ಮ ಎರಡು ಹೌದಲ್ವಾ? ಈಗ ದುರಾತ್ಮ ಬಂದ ವ್ಯಕ್ತಿ ವರ್ತನೆ ಮಾಡುವುದನ್ನು ನಾವು ನೋಡಿದ್ದೇವೆ. ಅವರು ನಿಯಂತ್ರಣ ತಪ್ತಾರೆ. ನಾವು ದುರಾತ್ಮ ಎಲ್ಲ ಹೋದ ಮೇಲೆ ಅವರ ಹತ್ರ ನಾವು ಇದೆಲ್ಲ ಹೇಳಿದ್ರೆ ಅವರು ನಂಬುವುದಿಲ್ಲ. ಯಾಕಂದರೆ ಅವರ ಜ್ಞಾಪಕ, ಅವರ ಏನು ನೆನಪಿನಲ್ಲಿ ಇದಿಲ್ಲ. ಅಂದರೆ ಅವರ ಕಂಟ್ರೋಲ್ ಪೂರ್ತಿ ದುರಾತ್ಮ ತೆಗೆದುಕೊಳ್ತದೆ. ಈ ದುರಾತ್ಮನ ಪ್ರತ್ಯೇಕತೆ ಏನಂತಂದರೆ, ದುರಾತ್ಮ ಒಂದು ಆತ್ಮ, ಅದಕ್ಕೆ ಶರೀರ ಇಲ್ಲ. ಅದಕ್ಕೆ ಯಾರಲ್ಲಾದರೂ ಕೆಲಸ ಮಾಡಬೇಕಾದ್ರೆ ಯಾರ್ದಾದ್ರೂ ಒಂದು ಶರೀರ ಅದಕ್ಕೆ ಅಗತ್ಯ. ಅದು ಮೃಗ ಇರ್ಬೋದು ಅಥವಾ ಮನುಷ್ಯ ಇರ್ಬೋದು, ಯಾರ್ದಾದ್ರೂ ಶರೀರದಲ್ಲಿ ಪ್ರವೇಶಿಸಿ ಅವರ ಮೂಲಕ ಇದು ಕಾರ್ಯ ಮಾಡುತ್ತದೆ ಹೊರತು ಅದಕ್ಕೆ ಸ್ವತಃ ಶರೀರ ಇಲ್ಲ. ಆದ್ದರಿಂದ ಯಾರಾದರೂ ಅದಕ್ಕೆ ಅನಿಯೋಜ್ಯರಾದ ಜನ ಸಿಕ್ಕಿದರೆ ಅವರೊಳಗೆ ಪ್ರವೇಶಿಸಿ ಅವರನ್ನು ಇದು ಉಪಯೋಗಿಸ್ತದೆ. ಆ ಶಕ್ತಿ ಅವರ ಮೂಲಕ ಅದು ತೋರ್ಪಡಿಸಿದೆ. ಈಗ ಒಬ್ಬ ಮನುಷ್ಯನಿಗೆ ಇದು ಮಾಡೋಕ್ಕಾಗಲ್ಲ. ಯಾಕೆ? ನಾವಿಲ್ಲಿ ಓದ್ತಾ ಇದ್ದೇವೆ, ಅನೇಕ ಬೇಡಿಗಳಿಂದ ಸರಪಣಿಯಿಂದ ಕಟ್ಟಿದರೂ ಅವನು ಸರಪಣಿಯನ್ನು ಕಿತ್ತು ಬೇಡಿಗಳನ್ನು ಮುರಿದು ಹಾಕಿದನು, ಅವನನ್ನು ಇನ್ನೂ ಯಾರೂ ಸರಪಣಿಯಿಂದ ಕಟ್ಟಲಾರದೆ ಹೋದರು ಅಂತ. ಅಂದರೆ ಎಷ್ಟೋ ಸರಪಣಿ ತಂದು ಕಟ್ಟಿಯೋ ಅದನ್ನೆಲ್ಲ ಇವನು ಮುರಿತಾ ಇದ್ದ. ಲಾಸ್ಟ್ ಅವರಿಗೆ ಸುಸ್ತಾಯಿತು, ಇನ್ನು ಸರಪಣಿ ಬೇಡ, ಅವನಿಗೆ ಬಿಟ್ಬಿಡ್ರಿ ಅಂತ. ಮತ್ತು ಅವನು ಏನು ಕಲ್ಲುಗಳಿಂದ ತನ್ನನ್ನು ಕಡಿದುಕೊಳ್ಳುತ್ತಾ ಇದ್ದನು ಎಂಬುದಾಗಿ, ರಕ್ತ ಬರ್ತಾ ಇತ್ತು. ಇದು ಸಾಧಾರಣ ಒಬ್ಬ ಮನುಷ್ಯ ಬುದ್ಧಿಯಿಂದ ಮಾಡಲಿಕ್ಕೆ ಆಗದಂಥ ಸಂಗತಿಗಳಿದು.
ಆ ಸ್ಪಿರಿಟ್ ಅವನಲ್ಲಿ ಬಂದಾಗ ಅವನನ್ನು ಇದೆಲ್ಲ ಮಾಡಲಿಕ್ಕೆ ಅದು ಶಕ್ತೀಕರಿಸ್ತಾ ಇದೆ, ಅವನನ್ನು ಕಂಟ್ರೋಲ್ ಮಾಡ್ತಾ ಇದೆ. ಅವನ ಚಿತ್ತ, ಅವನ ಇಷ್ಟವನ್ನು ಮೀರಿ ಅದನ್ನು ಈ ದುರಾತ್ಮ ಪ್ರೊಸೆಸ್ ಮಾಡಿ ದುರಾತ್ಮ ಅವನ ಮೂಲಕ ಕೆಲಸ ಮಾಡ್ತಾ ಇದೆ. ಇದು ದುರಾತ್ಮನ ಒಂದು ದೊಡ್ಡ ಸ್ವಾಧೀನ. ನಾವು ಅನೇಕ ದುರಾತ್ಮಗಳನ್ನು ಬಿಡಿಸುವಾಗ ಅವರು ಮಾಡುವಂಥ ಅವರ ಶಕ್ತಿ ನಾವು ಹಿಡಿದ್ರೂ ಸಹ ನಿಲ್ಲಲ್ಲ ಕೆಲವೊಮ್ಮೆ, ಅಷ್ಟು ಪವರ್ ಅವರಿಗೆ. ಅಂದರೆ ಅವರು ಬಡಕಲಾದ ಮನುಷ್ಯ ಇದ್ರೂ ಅವರಲ್ಲಿ ವ್ಯಾಪರಿಸುವ ಆ ದುರಾತ್ಮನ ಶಕ್ತಿ ಬಹಳ ದೊಡ್ಡದಾಗಿರುತ್ತದೆ. ಹೀಗೆ ಈತನು ಅನೇಕ ರೀತಿಯಲ್ಲಿ ವರ್ತನೆ ಮಾಡುತ್ತಿರುವಾಗ ಯೇಸು ಅಲ್ಲಿಗೆ ಬರುತ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ಯೇಸು ಬರುವಾಗಲೇ ಅವನು ಹೇಳಿದ್ದು, ಯೇಸುವೆ ಪರಾತ್ಪರನಾದ ದೇವರ ಮಗನೇ, ನನ್ನ ಗೊಡವೆ ನಿನಗೇಕೆ, ದೇವರಾಣೆ ನನ್ನನ್ನು ಕಾಡಬೇಡ ಎಂದು ಹೇಳಿದನು. ಯಾಕಂದರೆ ಎಲ್ಲಾ ದೆವ್ವ ಇವನನ್ನು ಬಿಟ್ಟು ಹೋಗು ಎಂದು ಯೇಸು ಹೇಳಿದನು. ನೋಡಿ, ಯೇಸು ದುರಾತ್ಮವನ್ನು ಬಿಡಿಸಿದ ರೀತಿಯು ಇವತ್ತು ಜನರು ಬಿಡಿಸುವ ರೀತಿಯು ಭಾಳ ವ್ಯತ್ಯಾಸ ಇದೆ. ಯೇಸು ಜಸ್ಟ್ ಎಲೆ ದುರಾತ್ಮನೇ ಇವನನ್ನು ಬಿಟ್ಟು ಹೋಗುವಂತ ಅಷ್ಟೇ ಹೇಳಿದ್ದು, ಬೇರೆ ಏನೂ ಹೇಳಲಿಲ್ಲ. ಯೇಸುವಿನ ಮಾತಿನಲ್ಲಿ ಶಕ್ತಿ ಇತ್ತು. ಈಗ ಲಾಜರನ ಗವಿಯ ಬಳಿಯಲ್ಲಿ ನಿಂತು ಯೇಸು ಸ್ವಾಮಿ ಜಾಸ್ತಿ ಏನು ಹೇಳಲಿಲ್ಲ, ಲಾಜರನೇ ಇದು ಅಷ್ಟೇ ಹೇಳಿದ್ದು. ಯಾಕೆ ಸ್ವಾಮಿಯ ಮಾತುಗಳು ಮಿತಿಯಾಗಿದ್ದವು? ಬಹಿರಂಗವಾಗಿ ಯೇಸುವಿನ ಮಾತುಗಳು ಮಿತಿಯಾಗಲಿಕ್ಕೆ ಕಾರಣ ರಹಸ್ಯವಾಗಿ ಯೇಸುವಿನ ಮಾತುಗಳು ಅಧಿಕವಾಗಿತ್ತು. ತಂದೆಯಾದ ದೇವರ ಬಳಿಯಲ್ಲಿ ರಾತ್ರಿ ಇಡೀ ಆತನು ಪ್ರಾರ್ಥನೆ ಮಾಡ್ತಾ ಇದ್ದ. ರಹಸ್ಯದಲ್ಲಿ ನಾವು ಅಧಿಕ ಮಾತನಾಡಬೇಕು, ಬಹಿರಂಗವಾಗಿ ಕಡಿಮೆ ಮಾತನಾಡಬೇಕು. ಇದು ಯೇಸುವಿನಿಂದ ನಾವು ಕಲಿಯತಕ್ಕಂಥ ಒಂದು ಪಾಠ. ಆದರೆ ಇವತ್ತು ನಾವು ಬಹಿರಂಗವಾಗಿ ಜಾಸ್ತಿ, ರಹಸ್ಯವಾಗಿ ಬಹಳ ಕಡಿಮೆ. ನಮ್ಮ ರಹಸ್ಯ ಜೀವನದಲ್ಲಿ ದೇವರೊಟ್ಟಿಗೆ ಆಳವಾದ ಸಂಬಂಧ ಇದ್ದರೆ ಬಹಿರಂಗದಲ್ಲಿ ಸ್ವಲ್ಪ ಮಾತಾಡಿದ್ರೆ ಸಾಕು. ಅದು ದುರಾತ್ಮ ಇರ್ಬೋದು, ಅಥವಾ ವ್ಯಕ್ತಿಗಳಿರ್ಬೋದು, ಪ್ರಕೃತಿ ಇರ್ಬೋದು, ಅದು ಕೇಳ್ತದೆ. ಯಾಕಂದರೆ ರಹಸ್ಯದಲ್ಲಿ ಆ ಶಕ್ತಿಯನ್ನು ಯೇಸು ಸ್ವಾಮಿ ಹೊಂದಿಕೊಂಡಿದ್ದಾನೆ ತಂದೆಯಿಂದ. ಆದ್ದರಿಂದ ಎಲ್ಲ ದುರಾತ್ಮ ಇವನನ್ನು ಬಿಟ್ಟು ಹೋಗುವಂತಲೇ ಯೇಸು ಸ್ವಾಮಿ ಹೇಳಿದ್ರು. ಬೇರೆ ಏನು ಇವತ್ತು ನಾವು ಮಾಡುವಾಗ ಯಾವ ನಾಟಕನೂ ಮಾಡಲಿಕ್ಕೆ ಹೋಗಲಿಲ್ಲ. ಆ ದುರಾತ್ಮ ತಕ್ಷಣ ಬಿಟ್ಟು ಹೋಗುವಾಗ ಆರ್ಭಟಿಸಿ ಹೇಳ್ತಾ ಇದ್ದಾನೆ, ಪರಾತ್ಪರನಾದ ದೇವರ ಮಗನೇ, ನನ್ನ ಗೊಡವೆ ನಿನಗೇಕೆ, ದೇವರಾಣೆ ನನ್ನನ್ನು ಕಾಡಬೇಡ ಎಂಬುದಾಗಿ. ಆದರೆ ಯೇಸುವಿನ ಮಾತಿಗೆ ಅವು ಅಧೀನವಾದವು ಅಲ್ವಾ? ನಾವು ಅದರ ಕೆಳಗಿನ ವಚನದಲ್ಲಿ ಸ್ವಾಮಿ ಅದಕ್ಕೆ ನಿನ್ನ ಹೆಸರೇನೆಂದು ಕೇಳಿದ್ದಕ್ಕೆ ಅವನು ನನ್ನ ಹೆಸರು ದಂಡು, ಯಾಕಂದರೆ ನಾವು ಬಹುಮಂದಿ ಇದ್ದೇವೆ ಎಂದು ಹೇಳಿ ನಮ್ಮನ್ನು ಈ ಸೀಮೆಯಿಂದಲೇ ಹೊರಡಿಸಬೇಡವೆಂದು ಅವನನ್ನು ಬಹಳವಾಗಿ ಬೇಡಿಕೊಂಡರು. ಅವರಿಗೆ ಆ ಸೀಮೆ ಭಾಳ ಇಷ್ಟ, ಸೈತಾನಿಗೆ ಕೆಲವು ಏರಿಯಾ ಭಾಳ ಇಷ್ಟ, ಕೆಲವು ವ್ಯಕ್ತಿಗಳನ್ನು ಭಾಳ ಇಷ್ಟ. ಆದ್ದರಿಂದ ಅವರನ್ನು ಬಿಟ್ಟು ಹೋಗಲಿಕ್ಕೆ ಭಾಳ ಕಷ್ಟ ಅವರಿಗೆ. ಆಗ ಅವರೇ ಒಂದು ಉಪಾಯ ಹೇಳ್ತಾ ಇದ್ದಾರೆ. ಅಲ್ಲಿನ ಗುಡ್ಡಗಳಲ್ಲಿ ಹಂದಿಗಳ ದೊಡ್ಡ ಹಿಂಡು ಮೇಯ್ತಿತ್ತು. ಆ ದೆವ್ವಗಳು ಆ ಹಂದಿಯೊಳಗೆ ಸೇರಿಕೊಳ್ಳುವುದಕ್ಕೆ ನಮ್ಮನ್ನು ಕಳುಹಿಸಿಕೊಡು ಎಂದು ಬೇಡಿಕೊಂಡರು. ಆತನು ಆಗಲಿ ಎಂದು ಅವುಗಳಿಗೆ ಅಪ್ಪಣೆ ಕೊಡಲು ಆ ದೆವ್ವಗಳು ಹೊರಗೆ ಬಂದು ಹಂದಿಯೊಳಗೆ ಹೊಕ್ಕವು. ಆ ಗುಂಪು ಓಡಿ ಕಡಿದಾದ ಸ್ಥಳದಿಂದ ಸಮುದ್ರದೊಳಗೆ ಬಿದ್ದು ಅಲ್ಲಿ ಉಸಿರುಗಟ್ಟಿ ಸತ್ತಿತ್ತು. ಹೆಚ್ಚು ಕಡಿಮೆ 2000 ಹಂದಿಗಳಿತ್ತು. ಅಂದರೆ ಈ ಮನುಷ್ಯನಲ್ಲಿ ಇದ್ದಂತಹ ದುರಾತ್ಮ ದಂಡು, ಒಂದು ಲೆಗ್ಯೋನ್ ಎಂಬುದಾಗಿ, ಅಂದರೆ ದಂಡು, ಬಹಳಷ್ಟು ಮಂದಿ ಇದ್ದರು. ಅಂದರೆ 2000 ಹಂದಿಯ ಮೇಲೆ ಅವು ಹೊಕ್ಕಿದಾಗ ಆ ಹಂದಿ ಸ್ವಾಧೀನ ತಪ್ಪಿ ದುರಾತ್ಮ ಅದನ್ನು ನಡೆಸಿಕೊಂಡು ಎಲ್ಲಿಗೆ, ಸಮುದ್ರಕ್ಕೆ ಹೋಗಿ ಅಲ್ಲಿ ಹೋಗಿ ಅವುಗಳೆಲ್ಲ ಸತ್ತು ಹೋದವೆಂಬುದಾಗಿ ನಾವು ನೋಡ್ತೇವೆ. ಕೆಲವರು ಹಂದಿ ತಿನ್ನದೇ ಇರಲಿಕ್ಕೆ ಕಾರಣ ಇದು, ಕಾರಣ ಹಂದಿಯ ಮೇಲೆ ದುರಾತ್ಮ ಇದೆ ಎಂಬುದಾಗಿ. ನಾನು ಆ ಭಾಗಕ್ಕೆ ಹೋಗಲಿಕ್ಕೆ ಬಯಸ್ತಾ ಇಲ್ಲ. ಏನೇ ಇರಲಿ, ಅಲ್ಲಿ ಹಂದಿಗಳು ಮೇಯುತ್ತಿತ್ತು. ಆದ್ದರಿಂದ ಹಂದಿಗಳ ಮೇಲೆ ಹೋಗಲಿಕ್ಕೆ ಅವು ಪರ್ಮಿಷನ್ ಕೇಳಿತು. ಸ್ವಾಮಿ ಅದಕ್ಕೆ ಅಪ್ಪಣೆ ಕೊಡ್ತಾ ಇದ್ದಾನೆ. ಹಾಗೆ ಅವುಗಳು ಕಡಿದಾದ ಸ್ಥಳಕ್ಕೆ ಹೋಗಿ ಏನು ಸತ್ತವು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಈ ಹಂದಿ ಅವರಿಗೆ ದೊಡ್ಡ ಆದಾಯವಾಗಿತ್ತು. ದೊಡ್ಡ ಆದಾಯ ಅಂದರೆ ಅಶುದ್ಧವಾದ ಮಾರ್ಗದಿಂದ ಆದಾಯ ಸಂಪಾದಿಸುವಂತಹ ಅವರ ಆದಾಯ ತಪ್ಪಿ ಹೋಯಿತು. ವಾಸ್ತವಿಕವಾಗಿ 2000 ಹಂದಿ ಅಂತ ಹೇಳಿದ್ರೆ ಬಹಳ ನಷ್ಟ. ಇವತ್ತಿನ ಲಕ್ಷಗಟ್ಟಲೆ ರೂಪಾಯಿ ಅವರಿಗೆ ನಷ್ಟವಾಯಿತು. ಆದರೆ ನಾವು ಇಲ್ಲಿಂದ ಕಲಿಯತಕ್ಕಂಥ ಒಂದು ಆತ್ಮಿಕ ಪಾಠ, 2000 ಹಂದಿಗಳಿಗಿಂತ ಯೇಸುವಿಗೆ ಒಂದು ಆತ್ಮನ ಬೆಲೆ ಮುಖ್ಯ. ಇದು ನಾವಿಲ್ಲಿ ಕಲಿತಕ್ಕ ಪಾಠ ನೋಡಿ. 2000 ಮಂದಿ ಹಂದಿಗೆ ಹೋಗುವಂತೆ ಸ್ವಾಮಿ ಅಪ್ಪಣೆ ಕೊಟ್ಟಾಗಲೂ ಆ 2000 ಮಂದಿ ಹಂದಿ ಅಲ್ಲ ದೇವರಿಗೆ ಮುಖ್ಯ. ಯಾರು? ಬಿಡುಗಡೆ ಹೊಂದಿದ ಒಬ್ಬ ವ್ಯಕ್ತಿ ಮುಖ್ಯವಾಗಿದೆ. ಯೇಸು ಸ್ವಾಮಿ ವ್ಯಕ್ತಿಗಳನ್ನು ಪ್ರೀತಿಸುವ ಆತನಾಗಿದ್ದಾನೆ. ಆದ್ದರಿಂದ
ನಾವು ಈ ತತ್ವವನ್ನು ನಮ್ಮ ಸೇವೆಯಲ್ಲಿ, ನಮ್ಮ ಕ್ರೈಸ್ತ ಜೀವನದಲ್ಲಿ ಅಳವಡಿಸಬೇಕು. ನಾವು ಭೌತಿಕ ಸಂಗತಿಗಳಿಗಿಂತ ಆತ್ಮಿಕ ಸಂಗತಿಗಳಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ನಾವು ಕೊಡಬೇಕು. ಇನ್ನು ಅದರ ಮತ್ತಾಯನ ಸುವಾರ್ತೆಗೆ ನಾವು ಬರುವಾಗ 8ನೇ ಅಧ್ಯಾಯ 33ನೇ ವಚನದಲ್ಲಿ ಈ ಹಂದಿ ಮೇಯಿಸ್ತಿದ್ದಂಥವರು ಊರಿಗೆ ಹೋಗಿ ಈ ಸಂಗತಿನ ರಿಪೋರ್ಟ್ ಮಾಡ್ತಾ ಇದ್ದಾರೆ. 8ನೇ ಅಧ್ಯಾಯದ 33ನೇ ವಾಕ್ಯ ನೋಡಿ. ಮೇಯಿಸುವವರು ಊರೊಳಕ್ಕೆ ಓಡಿ ಹೋಗಿ ಇದನ್ನೆಲ್ಲ ದೆವ್ವ ಹಿಡಿದವರ ಸಂಗತಿ ಸಹಿತವಾಗಿ ತಿಳಿಸಲು ಊರಿನವರೆಲ್ಲರೂ ಯೇಸುವಿನ ಎದುರಿಗೆ ಹೊರಟು ಬಂದು. ನೋಡ್ರಿ, ಇಲ್ಲಿ ಈ ಹಂದಿ ಮೇಯಿಸುವವರು ಹೋಗಿ ಅಲ್ಲಿ ರಿಪೋರ್ಟ್ ಕೊಟ್ಟದ್ದು ಹೇಗೆ? ಇದನ್ನೆಲ್ಲ ತಿಳಿಸಿದರು. ಯಾವುದನ್ನೆಲ್ಲ? ಯಾವುದು ಅಂತ ಅಂದರೆ ಸ್ಪಷ್ಟ. ಯಾವುದು? ಹಂದಿ ಸತ್ತು ಹೋದ್ದು ಮೊದಲು ಅವರು ಹೇಳಿದ್ದು. ಅವರು ಹೋಗಿ ಹೇಳಿದ್ದೇನು? ನಮ್ಮ 2000 ಹಂದಿ ಹೋಯ್ತು ಅಂತ. ಫಸ್ಟ್ ಇದನ್ನೆಲ್ಲ ಅಂತ ಹೇಳಿದ್ರೆ ಅದೇ. ಆಮೇಲೆ ಯಾರ ಬಗ್ಗೆ ಹೇಳಿದರು? ದೈವ ಹಿಡಿದವನ ಸೌಖ್ಯದ ಬಗ್ಗೆ ಹೇಳಿದರು. ಹೌದಲ್ವಾ? ನಾವಾದರೆ ಏನು ಹೇಳ್ತಿದ್ದೆವು? ಮೊದಲು ಅವನಿಗೆ ಸೌಖ್ಯ ಆಯಿತು ಅಂತ ಹೇಳ್ತಾ ಇದ್ದೆವು ಅಲ್ವಾ? ಯಾಕಂದರೆ ಆ ಊರಿನ ದೊಡ್ಡ ತಲೆನೋವು ಆಗಿತ್ತು ಆ ಮನುಷ್ಯ. ಗೆರಸೇನ ಸೀಮೆಯಲ್ಲಿ ಯಾರಿಗೂ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಯಾಕಂದರೆ ಅವನಷ್ಟು ಕ್ರೂರಿಯೇ ಆಗಿ ವರ್ತನೆ ಮಾಡ್ತಾ ಇದ್ದ. ಯಾರಿಂದಲೂ ಆತನ ಹತೋಟಿಗೆ ತರಲಾರದಷ್ಟು ದುರಾತ್ಮ ಪೀಡಿತನಾದ ಒಬ್ಬ ಮನುಷ್ಯ. ಇಂಥವನಿಗೆ ಒಂದು ಸೌಖ್ಯ ಉಂಟಾದದ್ದೇ ಮೊದಲು ಹೇಳಬೇಕಿತ್ತು ತಾನೇ. ಆದರೆ ಅವರು ಹೇಳಿದ್ದೇನು? ಹಂದಿ ನಷ್ಟ ಆಯಿತು ಅಂತ ಮೊದಲು ಹೇಳಿದ್ದು. ಆಮೇಲೆ ಹೇಳಿದ್ದೇನು? ದುರಾತ್ಮ ಪೀಡಿತನ ವಿಷಯವಾಗಿ ಹೇಳಿದರು ಎಂಬುದಾಗಿ. ಅಂದರೆ ಇಲ್ಲಿಯೂ ಅವರ ಇಂಪಾರ್ಟೆನ್ಸ್ ಯಾವುದಕ್ಕೆ? ಹಂದಿಯ ವಿಚಾರಕ್ಕೆ. ಅಂದರೆ ಭೌತಿಕ ಸಂಗತಿಗಳು ಅವರು ಹೆಚ್ಚು ಒತ್ತು ಕೊಡ್ತಾರೆ ಹೊರತು ಒಬ್ಬ ವ್ಯಕ್ತಿಗೆ ಆತ್ಮಿಕವಾದ ಬಿಡುಗಡೆ ಆದದ್ದಕ್ಕಲ್ಲ ಪ್ರಾಧಾನ್ಯತೆ ಕೊಡುವಂಥದ್ದು. ಇದು ಇವತ್ತಿನ ಮನುಷ್ಯನ ಮೆಂಟಾಲಿಟಿ. ಎಲ್ಲವೂ ಭೌತಿಕ ಕಣ್ಣಿನಿಂದ, ಸಂಪಾದನೆಯ ಕಣ್ಣುಗಳಿಂದ ಎಲ್ಲವನ್ನು ನೋಡುವಂಥ ಒಂದು ಸಮಾಜ, ಅದು ಆತ್ಮಿಕವೂ ಹಾಗೆ ಆಗಿಬಿಟ್ಟಿದೆ. ಎಲ್ಲದಕ್ಕೂ ಯಾವುದು ಮಾನದಂಡ? ಭೌತಿಕ. ಆತ್ಮಿಕತೆ ಸೆಕೆಂಡ್. ಅವತ್ತು ಆಗಿತ್ತು, ಇವತ್ತು ಆಗಿತ್ತು. ವಾಸ್ತವಿಕವಾಗಿ ಈ ಮನುಷ್ಯನಿಗೆ ಸೌಖ್ಯ ಆದದಕ್ಕಾಗಿ ಅವರು ದೇವರಿಗೆ ಮಹಿಮೆ ಸಲ್ಲಿಸಬೇಕಿತ್ತು ಅಲ್ವಾ? ಯಾರಿಂದಲೂ ಹತೋಟಿಗೆ ತರದ ಒಬ್ಬ ಆತ್ಮ, ಅವನು ದುರಾತ್ಮದಿಂದ ಬಿಡುಗಡೆ ಆಯ್ತಲ್ಲ ಎಂದು ಸಂತೋಷ ಪಡಬೇಕಿತ್ತು. ಆದರೆ ಅವರಿಗೆ ಅದಕ್ಕಿಂತ ಮುಖ್ಯ ಅವರ ಹಂದಿ ನಷ್ಟವಾದ್ದು. ಆದರೆ ಯೇಸುವಿಗೆ 2000 ಹಂದಿ ಅಲ್ಲ, ಸೈತಾನಿಂದ ಕಟ್ಟಲ್ಪಟ್ಟ ಈ ವ್ಯಕ್ತಿಯ ಬಿಡುಗಡೆ ಮುಖ್ಯ ಆಗಿತ್ತು. ಅದು ಯೇಸುವಿಗೂ ಇವತ್ತಿನ ಜನರಿಗೆ ಇರತಕ್ಕಂಥ ವ್ಯತ್ಯಾಸ ಎಂಬುದಾಗಿ ನಾವು ಕಾಣುತ್ತೇವೆ. ನಾವು ನಂತರದಲ್ಲಿ ಈ ವ್ಯಕ್ತಿ ಯೇಸು ಸ್ವಾಮಿಯನ್ನು ಹಿಂಬಾಲಿಸಲಿಕ್ಕೆ ಆತನು ಬಯಸ್ತಾ ಇದ್ದಾನೆ. ಯೇಸು ಸ್ವಾಮಿಯನ್ನು ಹಿಂಬಾಲಿಸುವುದಕ್ಕಾಗಿ ಬಯಕೆ ವ್ಯಕ್ತಪಡಿಸಿದಾಗ ಸ್ವಾಮಿ ಹೇಳ್ತಾ ಇದ್ದಾನೆ, ನೀನು ನನ್ನನ್ನು ಹಿಂಬಾಲಿಸಬೇಡ. ನೋಡಿ, ಹಿಂಬಾಲಿಸ್ತೇನೆ ಎಂಬುದಾಗಿ ಹೇಳಿದವ್ರನ್ನ ಸ್ವಾಮಿ ಹೇಳ್ತಾನೆ ಹಿಂಬಾಲಿಸಬೇಡ ಅಂತ. ಕೆಲವ್ರನ್ನ ಹಿಂಬಾಲಿಸಲಿಕ್ಕೆ ಇಷ್ಟ ಇಲ್ಲದವ್ರನ್ನ ಸ್ವಾಮಿ ಕರೀತಾ ಇದ್ದಾನೆ. ಹೌದಲ್ವಾ? ಇದು ವಿಪರ್ಯಾಸ. ಅಂದರೆ ಏನು? ದೇವರ ಕರೆ ಅದು ಎಲ್ಲರಿಗೂ ಬರುವಂಥದ್ದಲ್ಲ. ಇವನು ತನ್ನನ್ನೇ ಸ್ವಾಮಿಗಾಗಿ ಒಪ್ಪಿಸಿಕೊಟ್ಟು ಅವನ್ನ ಹಿಂಬಾಲಿಸಲಿಕ್ಕೆ ಬಯಸುವಾಗ ಸ್ವಾಮಿ ಹೇಳೋದು, ನನ್ನ ಹಿಂದೆ ಬರಬೇಡ. ನೀನೇನು ಮಾಡು, ನಿನ್ನ ಸ್ವಂತ ಊರಿನಲ್ಲಿ ಹೋಗಿ ದೇವರು ನಿನಗೆ ಮಾಡಿದ್ದನ್ನು ಅಲ್ಲಿ ನೀನು ಸಾಕ್ಷಿ ಹೇಳು. ನನ್ನನ್ನು ಹಿಂಬಾಲಿಸುವುದರಲ್ಲಿ ಪ್ರಯೋಜನವಿಲ್ಲ. ನೀನು ನಿನ್ನ ಸ್ವಂತ ಊರಿನಲ್ಲಿ ಸಾಕ್ಷಿಯಾಗಿರಬೇಕೆಂಬುದಾಗಿ. ಅದೇ ದೇವರು ಇವತ್ತು ನಮ್ಮಿಂದ ಬಯಸುವಂಥದ್ದು ಅದೇ. ಪಂಚಶತಮ ದಿನದಲ್ಲಿ ಪವಿತ್ರಾತ್ಮನು ಬಂದಾಗ ಅವರು ಮೊದಲು ಸಾಕ್ಷಿ ಆದದ್ದು ಯೆರೂಸಲೇಮಿನಲ್ಲಿ. ಸ್ವಾಮಿ ಅಪೊಸ್ತಲಕೃತ್ಯ 1:8 ನೀವು ಯೆರೂಸಲೇಮಿನಲ್ಲೂ, ಯಹೂದದಲ್ಲೂ, ಸಮರ್ಯದಲ್ಲೂ, ಭೂಮಿಯ ಕಟ್ಟಕಡೆ. ನೋಡಿ, ಆ ಆರ್ಡರ್ ನೋಡಿದರೆ ಮೊದಲು ನಾವೆಲ್ಲಿ? ನಮ್ಮ ಸ್ವಂತ ಊರಿನಲ್ಲಿ ಯೆರೂಸಲೇಮಿನಲ್ಲಿ ಸಾಕ್ಷಿ ಆಗಬೇಕು. ಆಮೇಲೆ ಸಮರ್ಯ, ಯೂದಾಯ ಮತ್ತು ನಾವು ಭೂಮಿಯ ಕಟ್ಟಕಡೆಯಲ್ಲಿ ಇವತ್ತು ಸಾಕ್ಷಿ ಆಗ್ತೇವೆ. ಸ್ವಂತ ಊರಿನಲ್ಲಿ ನಮಗೆ ಸಾಕ್ಷಿ ಇಲ್ಲ. ಇದು ಬಹಳ ಮುಖ್ಯ. ಸ್ವಂತ ಊರಿನಲ್ಲಿ ನಮಗೆ ಸಾಕ್ಷಿ. ಅದಕ್ಕೆ ಸ್ವಾಮಿ ಹೇಳ್ತಾ ಇದ್ದಾನೆ, ನನ್ನನ್ನು ಹಿಂಬಾಲಿಸಿ ಬೇರೆ ಕಡೆ ಸಾಕ್ಷಿ ಹೇಳುವುದಕ್ಕಿಂತ ನಿನ್ನ ಊರಿನಲ್ಲಿ ನೀನು ಸಾಕ್ಷಿಯಾಗಿರು ಎಂಬುದಾಗಿ. ನೋಡಿ, ಸಾಕ್ಷಿಯ ಜೀವಿತ ಬಹಳ ದೊಡ್ಡದು. ಸೇವೆ ಜೀವಿತಕ್ಕಿಂತ ಸಾಕ್ಷಿಯ ಜೀವಿತವೇ ಮುಖ್ಯ. ನಮಗೊಂದು ಒಳ್ಳೆಯ ಸಾಕ್ಷಿ ಇದ್ರೇ ಸೇವೆ ಆಶೀರ್ವದಿಸಲ್ಪಡುವಂಥದ್ದು. ಅದರಿಂದ ಅವನ ಊರಿನಲ್ಲಿ ಅವನು ದೇವರನ್ನ ಮಹಿಮೆ ಪಡಿಸಬೇಕೆಂಬುದಾಗಿ ಸ್ವಾಮಿ ಬಯಸ್ತಾ ಇದ್ದಾನೆ. ಈಗ ಊರಿನವರೆಲ್ಲ ಬಂದು ಯೇಸು ಸ್ವಾಮಿಯನ್ನು ಆ ಊರಿನಿಂದ ಹೊರಟು ಹೋಗು ಎಂಬುದಾಗಿ ಆಜ್ಞಾಪಿಸ್ತಾ ಇದ್ದಾನೆ. ಯಾಕೆ? ಅವರಿಗೆ ಹೆದರಿಕೆ ಆಯಿತು. ಈಗ 2000 ಹಂದಿ ಸತ್ತು ಹೋಯಿತು. ಇನ್ನು ಇವನು ಸ್ವಲ್ಪ ದಿವಸ ಇಲ್ಲಿ ಇದ್ದರೆ ಇನ್ನೆಷ್ಟು ಹಂದಿಗಳು, ಎಷ್ಟು ಅನಾಹುತ ಸಂಭವಿಸಲಿಕ್ಕಿದೆಯೋ ಎಂಬುದಾಗಿ ಭಯಪಟ್ಟು ಯೇಸು ಸ್ವಾಮಿಯನ್ನೇ ಊರಿನಿಂದ ಹೋಗು ಎಂಬುದಾಗಿ ಬೇಡಿಕೊಳ್ತಾ ಇದ್ದಾರೆ. ಆದರೆ ನಾವು ಮುಂದಿನ ಭಾಗಕ್ಕೆ ಬರುವಾಗ, 40ನೇ ವಚನಕ್ಕೆ ಬರುವಾಗ,
ಮತ್ತಾಯನ ಸುವಾರ್ತೆ 8:40 ಬರುವಾಗ ಆತನು ಹಿಂತಿರುಗಿ ಬಂದಾಗ ಆ ಊರಿನವರು ಆತನನ್ನು ಸಂತೋಷದಿಂದ ಏನು ಮಾಡಿದ್ರಂತೆ, ಸ್ವೀಕಾರ ಮಾಡಿಕೊಂಡ್ರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಒಂದು ಊರಿನವರು ಯೇಸು ಸ್ವಾಮಿಯನ್ನು ಬೇಡವೆಂದು ಹೇಳಿದಾಗ ಇನ್ನೊಂದು ಊರಿನವರು ಯೇಸು ಸ್ವಾಮಿಯನ್ನು ಸಂತೋಷದಿಂದ ಸ್ವೀಕಾರ ಮಾಡ್ತಾ ಇದ್ದಾರೆ. ನಾನು ಇದು ಹೇಳಲಿಕ್ಕೆ ಕಾರಣ ನೋಡಿ, ಯೇಸು ಸ್ವಾಮಿಯ ಜೀವಿತ ನಮಗೆ ಅನೇಕ ಸಂಗತಿಗಳಿಗೆ ಮಾದರಿ. ಈಗ ಒಂದು ಊರಿನಲ್ಲಿ ನಮ್ಮನ್ನು ಬೇಡ ಅಂತಂದರೆ ನಾವು ಆ ಊರನ್ನ ಬಿಟ್ಟು ಬಿಡಬೇಕು. ಸ್ವಾಮಿ ಹಂಗೆ ಮಾಡಿದ. ಇಲ್ಲ, ನನಗೆ ಇಲ್ಲೇ ಸೇವೆ, ನಾನು ಇಲ್ಲೇ ನಿಲ್ತೇನೆ, ಏನು ಮಾಡ್ತೀರ ನೋಡ್ತೇನೆ ಅಂತ ಸ್ವಾಮಿ ಹೇಳಿದ್ರ? ಇಲ್ಲ. ಸ್ವಾಮಿ ಹೇಳಿದ, ನೀವೊಂದು ಗ್ರಾಮಕ್ಕೆ ಹೋಗುವಾಗ ಅವರು ನಿಮ್ಮನ್ನು ಸ್ವೀಕರಿಸಿದರೆ ನೀವು ಅಲ್ಲಿ ಇರಲಿ. ಅವರು ಬೇಡ ಅಂತಂದರೆ ನಿಮ್ಮ ಕಾಲಿನ ಧೂಳನ್ನು ಜಾಡಿಸಿ ನೀವು ಬಂದುಬಿಡಿ. ನ್ಯಾಯ ವಿಚಾರಣೆ ದಿವಸದಲ್ಲಿ ಆ ಧೂಳು ಅವರಿಗೆ ವಿರೋಧವಾಗಿ ಸಾಕ್ಷಿ ಹೇಳ್ತದೆ. ನೋಡಿ, ಯಾವತ್ತೂ ಸ್ವಾಮಿ ಆತನ ಎದುರಿಸ್ತಾ ಇಲ್ಲ ಅಲ್ವಾ? ಸ್ವಾಮಿ ಅನೇಕ ಸಾರಿ ಅಲ್ಲಿಂದ ತಪ್ಪಿಸಿಕೊಂಡನು ಎಂಬುದಾಗಿ, ಆತನು ಹೊರಟು ಹೋದನು ಎಂಬುದಾಗಿ. ಸಮಸ್ಯೆ ಬಂದಾಗ ಸ್ವಾಮಿ ಅಲ್ಲಿ ನಿಲ್ಲಿಲ್ಲ. ಏನು ಮಾಡಿದ? ಅಲ್ಲಿಂದ ಓಡಿ ಹೋಗ್ತಾ ಇದ್ದಾನೆ, ಅಲ್ಲಿಂದ ಹೊರಟು ಹೋಗ್ತಾ ಇದ್ದಾನೆ. ಒಂದು ಊರಿನವರಿಗೆ ನಮ್ಮನ್ನು ಬೇಡ ಅಂದರೆ ಬೇಡ, ನಾವೇನು ಮಾಡಲಿ? ಸ್ವಾಮಿ ಹಂಗೆ ಮಾಡ್ತಾ ಇದ್ದದ್ದು, ಹೌದಲ್ವಾ? ನಾವು ಅದನ್ನೇ ಮಾಡೋಣ. ಇಲ್ಲಿ ಆ ಊರಿನಲ್ಲಿ ಅಷ್ಟೊಂದು ದೊಡ್ಡ ಅದ್ಭುತ ನಡೆದು ಆ ಮನುಷ್ಯ ರಕ್ಷಣೆ ಹೊಂದಿದಾಗ ಆ ಊರಿನವರು ಇನ್ನೂ ಸ್ವಲ್ಪ ಕಾಲ ನಮ್ಮಲ್ಲಿ ಇರಬೇಕು ಅಂತ ಬೇಡ್ಕೊಳ್ಬೇಕಿತ್ತು. ಆದರೆ ಸಮರ್ಯದವರ ಕುರಿತಾಗಿ ನಾವು ಯೋಹಾನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಆ ಸಮರ್ಯದ ಹೆಂಗಸು ಯೇಸು ಸ್ವಾಮಿಯನ್ನು ಕಂಡಾಗ ಆಕೆ ಕೊಡವನ್ನು ಅಲ್ಲೇ ಬಿಟ್ಟು ಗ್ರಾಮಕ್ಕೆಲ್ಲ ಹೋಗಿ ಸ್ವಾಮಿ ಬಗ್ಗೆ ಹೇಳಿ, ನಾವು ನಿಜವಾದ ಪ್ರವಾದಿಯನ್ನು ನಾವು ಕಂಡಿದ್ದೇವೆ, ಮಸಿಯು ನಮಗೆ ಸಿಕ್ಕಿದ್ದು ಎಂಬುದಾಗಿ ಹೇಳಿದ ಊರವರೆಲ್ಲ ಬಂದು ಯೇಸು ಸ್ವಾಮಿಯನ್ನು ಕಂಡುಕೊಂಡು ಸ್ವಾಮಿಯಿಂದ ಆಶೀರ್ವಾದ ಹೊಂದಿದರು. ಆಮೇಲೆ ಊರವರೆಲ್ಲ ಹೇಳಿದಂಥ ಒಂದು ಮಾತಿದೆ, ನೀನು ಕೆಲ ಕಾಲ ನಮ್ಮ ಊರಿನಲ್ಲಿ ಇರಬೇಕು ಅಂತ ಅವನ್ನು ಒತ್ತಾಯಪಡಿಸಿದರು. ಆದ್ದರಿಂದ ಸ್ವಾಮಿ ಕೆಲ ಕಾಲ ಅಲ್ಲಿ ಇದ್ದನು ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಈ ಊರಿನವರು ಇರಲಿಕ್ಕಲ್ಲ ಹೇಳೋದು, ಹೋಗಿರಿ ಎಂಬುದಾಗಿ. ಅಂದರೆ ಒಂದೊಂದು ಊರಿನವರ ಮನೋಸ್ಥಿತಿ ಬೇರೆ ಬೇರೆ ಇರ್ತದೆ. ಅಂದರೆ ಯಾರಿಗೆ ಯೇಸು ಸ್ವಾಮಿ ಬೇಕು ಅಲ್ಲಿ ನಮಗಿರೋಣ, ಬೇಡದಲ್ಲಿ ಇರುವುದು ಬೇಡ. ಯಾಕಂದರೆ ಅವರಿಗೆ ಸ್ವಾಮಿ ಬೇಡವಾದರೆ ನಾವು ಒತ್ತಾಯಪೂರ್ವಕವಾಗಿ ಕೊಡೋಕ್ಕಾಗಲ್ಲ. ನಾವು ಹೋಗಿದ್ದೇವೆ, ಸಾರಿದ್ದೇವೆ, ಬೇಡ ಅಂದರೆ ನಮ್ಮನ್ನು ಓಡಿಸಿದರೆ ಅಲ್ಲಿಂದ ಓಡಿ ಬರೋಣ. ಯಾಕಂದರೆ ನ್ಯಾಯ ವಿಚಾರಣೆ ದಿವಸದಲ್ಲಿ ದೇವರು ಅವರ ಹತ್ರ ಲೆಕ್ಕ ಕೇಳ್ತಾರೆ. ನಾವು ಆ ವಿಚಾರದಲ್ಲಿ ವೇದನೆ ಪಡಬೇಕಾದ, ಭಾರ ಪಡಬೇಕಾದ ಅವಶ್ಯಕತೆ ಇಲ್ಲ. ನಾವು ಹೋದೆವು, ನಮ್ಮನ್ನು ಸೇರಿಸಲಿಲ್ಲ. ಸ್ವಾಮಿ ಹೇಳಿದ್ದು ಅಲ್ಲಿ ಹೇಗಾದರೂ ಮಾಡಿ ನಿಲ್ಲಬೇಕು ಅಂತೇನು ಸ್ವಾಮಿ ಹೇಳಿಲ್ಲ. ನೀವು ಬಂದು ಬಿಡಿ. ಆ ಸ್ವಾಮಿಯ ಮಾದರಿ ಇವತ್ತು ನಾವು ಅನುಸರಿಸಿದ್ರೆ ಅನೇಕ ವಿಚಾರಗಳಲ್ಲಿ ನಮಗೆ ಬಿಡುಗಡೆ ಸಿಗ್ತಿತ್ತು, ಅನೇಕ ಅನಾಹುತ ತಪ್ಪಿ ಹೋಗ್ತಾ ಇತ್ತು. ನಾನು ಹೇಳೋದು ಅರ್ಥ ಆಗ್ತಾ ಇದೆ ಅಂತ ನೆನೆಸ್ತೇನೆ. ಅಂದರೆ ಅವರು ಇನ್ನೊಂದು ಊರಿಗೆ ಬಂದಾಗ ಅವರು ಸಂತೋಷದಿಂದ ಯೇಸು ಸ್ವಾಮಿಯನ್ನು ಸ್ವೀಕಾರ ಮಾಡಿಕೊಂಡು, ಎಲ್ಲಿ ಸ್ವಾಮಿಯನ್ನು ಸ್ವೀಕಾರ ಮಾಡ್ತಾರೋ ಅಲ್ಲಿ ಇರೋಣ. ಬೇಡವಾದಲ್ಲಿ ನಮಗೆ ಬೇಡ. ದೇವರು ಅವರ ಹತ್ರ ಮಾತನಾಡಲಿ. ಒಂದು ವೇಳೆ ಅವರು ಸ್ವಾಮಿಯನ್ನು ಕಂಡುಕೊಳ್ಳದೆ ನರಕಕ್ಕೆ ಅವರು ಗುರಿ ಆದರೆ ನಾವು ಅದಕ್ಕೆ ಲೆಪ್ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದರೆ ನಾವು ಹೋದೆವು, ಸಾರಿದೆವು, ಊರವರಿಗೆ ಬೇಡವಾದರೆ ಮತ್ತೆ ನಮಗೆ ಏನು ಮಾಡೋಕ್ಕಾಗಲ್ಲ. ಇದು ಕರ್ತನ ಸೇವೆಯಿಂದ ನಾವು ಕಲಿಯತಕ್ಕಂಥ ಕೆಲವು ಆತ್ಮಿಕ ವಿಚಾರಗಳು. ಪ್ರೀತಿಯ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಅನೇಕ ವಿಷಯಗಳನ್ನು ತಿಳ್ಕೊಂಡೆವು. ಹೇಗೆ ಪ್ರಕೃತಿಯ ಮೇಲೆ ಯೇಸು ಸ್ವಾಮಿ ಅಧಿಕಾರ ಹೊಂದಿದ್ದನು ಮಾತ್ರವಲ್ಲ, ದೆವ್ವಗಳನ್ನು ಸಹ ಯೇಸು ಸ್ವಾಮಿ ಬಿಡುಗಡೆ ಕೊಟ್ಟರು. ಆದರೆ ಆ ಊರಿನವರು ಆತನ ಅಂಗೀಕರಿಸದೆ ಆತನ ತಳ್ಳಿಬಿಟ್ರು. ಆದರೆ ದೇವಸೇವಕರ ಮೂಲಕವಾಗಿ ನಮಗೆ ಉತ್ತೇಜನ. ಒಂದು ವೇಳೆ ಅಂಥ ಸುವಾರ್ತೆ ಸಾರುವಂಥ ವೇಳೆಯಲ್ಲಿ ನಮಗೆ ಮನೆಯವರು, ಕುಟುಂಬದವರು ತಿರಸ್ಕರಿಸುವಾಗ ನಾವು ಅದಕ್ಕೆ ವೇದನೆ ಪಡಬೇಕಾಗಿಲ್ಲ. ನಾವು ಸುವಾರ್ತೆ ಸಾರುವುದರಲ್ಲಿ ಮುಂದೆ ಹೋಗೋಣ. ಕರ್ತನವನ್ನು ಸಂಧಿಸುವನಾಗಿರ್ತಾನೆ. ಪ್ರಾರ್ಥನೆ ನೆನಪಿಸಿಕೊಳ್ಳೋಣ ಎಂಬುದಾಗಿ ಹೇಳುತ್ತಾ ಈ ಕಾರ್ಯಕ್ರಮ ನಾನು ಮುಗಿಸಲಿಕ್ಕೆ ಬಯಸ್ತೇನೆ. ನಮ್ಮ ಮೊದಲನೇ ಆಶ್ರಯ ಟಿವಿಯಲ್ಲಿ ವಿಸ್ತಾರವಾಗಿ ಯೇಸು ಕ್ರಿಸ್ತನ ಜೀವನ ಚರಿತ್ರೆಯನ್ನು ಕಲಿಸುತ್ತಿರುವಂಥ ಸಜೀವರ್ಗೀಸ್ ಅವರಿಗೆ ಯೇಸು ಕ್ರಿಸ್ತನ ನಾಮಲ್ಲಿ ವಂದಿಸೋಣ. ಪ್ರೈಸ್ ಲಾರ್ಡ್ ಪಾಸ್ಟರ್. ಇನ್ನೊಂದು ಕಾರ್ಯಕ್ರಮದಲ್ಲಿ ಬರುವವರೆಗೆ ತಪ್ಪದೇ ವೀಕ್ಷಿಸಿ. ನಿಮ್ಮ ನೆಚ್ಚಿನ ಆಶ್ರಯ ಟಿವಿ ವಂದನೆಗಳು.